ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಮಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ನೀವು ನೋಡಿರ್ತೀರಿ, ನಿನ್ನೆ ವಿಡಿಯೋ ಹಾಕಿದ್ದೆ. ಇದು ಮಂಡೇ ಬೆಳಗ್ಗೆನೇ ಬೇಗ ಎದ್ದಿದ್ದೆ. ಸ್ವಲ್ಪ ಹಶ್ವಾಗ್ತಿತ್ತು, ಹಾಗಾಗಿ ಸ್ವಲ್ಪ ABC ಜ್ಯೂಸ್ ಕುಡಿದು ಕಾಫಿ ಕುಡಿದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೋ ಗೊತ್ತಿಲ್ಲ, ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ದಕ್ಕೋ ಏನೋ ತುಂಬ ಸುಸ್ತಾಗ್ತಿತ್ತು. ಹಾಗಾಗಿ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಲು ಬಿಸಿಗಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಹಾಲು ಬಿಸಿಗಿಟ್ಟು ಸ್ವಲ್ಪ ABC ಜ್ಯೂಸು ಜೊತೆ ಒಂಚೂರು ಕಾಫಿ ಕುಡಿದು ಆಮೇಲೆ ಸ್ವಲ್ಪ ಒಂದು 5 ನಿಮಿಷ ರೆಸ್ಟ್ ತೊಗೊಂಡು ಆಮೇಲೆ ಕೆಲಸ ಶುರು ಮಾಡಿಕೊಂಡೆ. ಅದೇನೋ ಗೊತ್ತಿಲ್ಲ, ಕಾಫಿ ಕುಡಿದ್ರೆ ಎನರ್ಜಿ ಡ್ರಿಂಕು ಖಾಲಿ ಹೊಟ್ಟೆಲಿ ಕುಡಿಬಾರ್ದು, ತಿಂಡಿ ತಿಂದ್ಬಿಟ್ಟು ಕುಡಿಬೇಕು ಅಂತ ಹೇಳ್ತಾರೆ. ಅದು ನನಗೆ ಆಗೋದೇ ಇಲ್ಲ. ತಿಂಡಿ ತಿನ್ನೋವರೆಗೂ ಕಾಫಿ ಕುಡಿಯೋದೇ ಇರೋದಕ್ಕೆ ಆಗೋದಿಲ್ಲ. ಫಸ್ಟ್ ಕಾಫಿ ಕುಡಿದ್ರೆ ಸ್ವಲ್ಪ ಎನರ್ಜಿ ಬರುತ್ತೆ. ಹಾಗಾಗಿ ಮೊದಲು ಕಾಫಿ ಕುಡಿತೀನಿ, ಫಸ್ಟು ಯಾವುದಾದ್ರೂ ಒಂದು ಡ್ರಿಂಕ್ ತೊಗೊತೀನಿ. ಈಗ ಆಮ್ಲ ಕ್ಯಾಂಡಿದೇನು ಇರಲಿಲ್ಲ, ಸೊ ಹಾಗಾಗಿ ABC ಜ್ಯೂಸ್ ಕ್ಯಾಂಡಿ ಇತ್ತು, ಅದನ್ನೇ ಜ್ಯೂಸ್ ಮಾಡಿಕೊಂಡು ಒಂದು ಗ್ಲಾಸು ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿದು ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಕುಡಿದ್ಮೇಲೆ ಬಾಗಿಲು ಗುಡಿಸಿದ್ದು ನಾನು ಇವತ್ತು. ಅಷ್ಟು ನನಗೆ ಸುಸ್ತಾಗ್ತಿತ್ತು. ಆ್ಯಕ್ಚುಲಿ ಎದ್ದಾಗ 5:45 6 ಗಂಟೆ, ಇನ್ನೂ ನನ್ನ ಮಗ ಎದ್ದಿರಲಿಲ್ಲ ಜಿಮ್ಮಿಗೆ ಹೋಗೋದಕ್ಕೆ. ಫಸ್ಟೇ ನಾನು ಎದ್ದು ಕಾಫಿ ಎಲ್ಲ ಕುಡಿದ್ಮೇಲೆ ಆಮೇಲೆ ಎದ್ದಿದ್ದ. ಯಾಕೋ ಸಿಕ್ಕಾಪಟ್ಟೆ ಕಾಲು ನೋವ್ತಿತ್ತು. ಡಾಕ್ಟ್ರು ಹೇಳಿದರು, ಈ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ತಲೆನೋವು, ಭುಜ ನೋವು, ಜೊತೆಗೆ ಕಾಲು ಸೊಂಟ ಎಲ್ಲ ಪೇಯ್ನ್ ಬರುತ್ತೆ, ಬಾಡಿ ಪೇಯ್ನ್ ಬರುತ್ತೆ ಅಂತ ಹೇಳಿದರು. ಹಾಗೇ ನನಗೆ ಮಂಡಿಯಿಂದ ಕೆಳಗಡೆ ಮಸಲ್ ಪೇಯ್ನ್ ಆಗಿಬಿಟ್ಟಿತ್ತು. ಅದಕ್ಕೆ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಅಡುಗೆ ಮನೇಲಿ ಬಂದು ಹಾಲಲ್ಲೇ ಕುತ್ಕೊಂಡು ಫ್ಯಾನ್ ಹಾಕ್ಕೊಂಡು ಬಿಸಿ ನೀರು ಮತ್ತು ಕಾಫಿ ಕುಡಿದು ಆಮೇಲೆ ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕ್ಕೊಂಡೆ. ಈ ಥರ ಪುಟ್ಟ ರಂಗೋಲಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಕಲರ್ ಇರಲಿಲ್ಲ, ಖಾಲಿ ಆಗಿಬಿಟ್ಟಿದೆ. ಇರೋದನ್ನೇ ಅಡ್ಜಸ್ಟ್ ಮಾಡಿ ಫಿಲ್ ಮಾಡ್ಕೊಂಡಿದ್ದೀನಿ. ಅದು ಗೊತ್ತಿಲ್ಲ ನನಗೆ, ರಂಗೋಲಿ ಹಾಕಿ ಒಂದಿನ ಕಲರ್ ಹಾಕ್ತೆ ಹಬ್ಬದ ದಿನ, ಸಂಕ್ರಾಂತಿ ಹಬ್ಬದ ದಿನ. ಅದೇ ರೂಢಿ ಆಗಿಬಿಡ್ತು ಕಲರ್ ಹಾಕೋದಕ್ಕೆ ನೋಡಿ. ಆಮೇಲೆ ಕಲರೆಲ್ಲ ಹಾಕಿ ಇದಾದಮೇಲೆ ಹೂ ಕಿತ್ಕೊಂಬರೋಣ ಅಂತ ಅಂದ್ಬಿಟ್ಟು ಹಿಂದ್ಗಡೆ ಹೋದೆ ಗಾರ್ಡನ್ಗೆ. ಅಷ್ಟೇನು ಹೂ ಬಿಟ್ಟಿರಲಿಲ್ಲ, ಒಂದು ಸ್ಪೆಷಲ್ ಹೂ ಬಿಟ್ಟಿತ್ತು. ಅಂದರೆ ಅದು ಗಿಡದ ತುಂಬ ಬಿಡುತ್ತೆ ಬೇಸಿಗೆ ಟೈಮಲ್ಲಿ. ಇವತ್ತು ಒಂದೇ ಒಂದು ಬಿಟ್ಟಿತ್ತು, ನಾನು ನೋಡೇ ಇರಲಿಲ್ಲ. ಅದು ಕಾಂಪೌಂಡ್ ಒಳಗಡೆ ಘಮ ಘಮ ಅಂತ ಸ್ಮೆಲ್ ಬರ್ತಿತ್ತು. ಅವಾಗ ಗೊತ್ತಾಯಿತು ಇದು ಹೂ ಬಿಟ್ಟಿದೆ. ಇದು ಹೂ ಹೆಸರು ಮರ್ತೋಗ್ಬಿಟ್ಟಿದೆ. ಅವತ್ತು ಹೇಳಿದ್ರು ನರ್ಸರಿಯವರು, ನನಗೆ ಮರ್ತೋಗ್ಬಿಟ್ಟಿದೆ. ಇದು ನೋಡಲಿಕ್ಕೆ ರೋಸ್ ಥರ ಕಾಣುತ್ತೆ, ಬಟ್ ಕಮಲ ಹೂವಿನ ಥರನೂ ಕಾಣುತ್ತೆ, 2 ಥರ ಕಾಣುತ್ತೆ. ಇದು ಬ್ರಹ್ಮಕಮಲ ಅಲ್ಲ ಆ್ಯಕ್ಚುಲಿ, ಒಂದೇ ಒಂದು ದಾಸವಾಳ ಹೂ ಬಿಟ್ಟಿತ್ತು, ಅದು ಕೂಡ ವೈಟ್ ಕಲರು. ಒಂಥರ ಖುಷಿ ಆಯಿತು. ವಾರದ ದಿನ ಸ್ಪೆಷಲ್ ಹೂ ಸಿಕ್ತಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ಸ್ವಾಮಿಗೆ ಅರ್ಪಿಸಿ ಕೈ ಮುಗ್ದಿದ್ದಾಯಿತು. ಒಂಥರ ಸೋಮವಾರ ಅಂತ ಅಂದ್ರೇ ಎಲ್ಲ ಕೆಲಸ ಶುರುವಾಗೋ ದಿನ ಅಲ್ವಾ. ಸಂಡೇ ಎಲ್ಲ ರಜೆ ಮಾಡಿರ್ತೀವಿ. ಮಂಡೇ ಒಂಥರ ಖುಷಿಯಾಗಿದ್ದ ದಿನ. ಪೂಜೆ, ಇದು ಬಿಸಿಲು ನೋಡಿ ಎಷ್ಟಿದೆ ಅಂತಂದ್ಬಿಟ್ಟು. ಇನ್ನೂ 9 ಗಂಟೆ, ಸ್ನಾನ ಪೂಜೆ ಎಲ್ಲ ಆಯಿತು. ತಿಂಡಿ ತೋರಿಸ್ತೀನಿ, ತಿಂಡಿನೂ ಮಾಡ್ಕೊಂಡಿದ್ದೆ. ಪೂಜೆ ಎಲ್ಲ ಮಾಡಾದ್ಮೇಲೆ ಒಂದು ವಿಡಿಯೋ ತೊಗೋತಿದ್ದೀನಿ. ಇನ್ನೂ ಜಸ್ಟ್ 9 ಗಂಟೆ 10 ನಿಮಿಷ ಅಷ್ಟೇ ಟೈಮು. ಅಷ್ಟು ಟೈಮಿಗೆ ಬಿಸಿಲು ನೋಡಿ ಎಷ್ಟಿದೆ ಅಂತ ಅಂದ್ಬಿಟ್ಟು. ಮನೆ ಕೆಲಸ ಮಾಡ್ಕೊಳ್ಳೋದೆಲ್ಲ ನಾನು ವಿಡಿಯೋ ಮಾಡಿಲ್ಲ. ಪಾತ್ರೆ ತೊಳೆಯೋದು, ಮನೆ ಒರೆಸೋದು ಎಲ್ಲ ಡೈರೆಕ್ಟ್ ನಾನು ಪೂಜೆ ಮಾಡ್ಕೊಂಡಿದ್ದೆ ಹಾಕಿದ್ದೀನಿ. ಇದು ಹೂವು ನಾನೇ ಕಟ್ಟಿದ್ದೆ ನಿನ್ನೆ, ರೋಸು. ಯಾಕೋ ಗೊತ್ತಿಲ್ಲ, ಒಂದೊಂದು ಮುಡ್ಸೋದಕ್ಕೆ ಮನಸ್ಸಾಗಲಿಲ್ಲ. ಹಾರದ ಥರ ಹಾಕೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ರೋಸ್ ಹೂವಿತ್ತು, ಬಿಡಿ ಹೂ ತಂದಿದ್ದು, ಅದನ್ನು ಕಟ್ಟಿದೆ ಕೂತ್ಕೊಂಡು. ಅದಕ್ಕೇ ಇದು ವೈಟ್ ಕಲರ್ ಹೂವು ಇಟ್ಟಿದ್ದೀನಿ ನೋಡಿ, ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಲ್ವಾ ಸ್ವಾಮಿ. ಒಂಥರ ನಾವೇ ಬೆಳೆಸಿದ ಹೂವು ಇಟ್ಟಾಗ ಖುಷಿ ಆಗುತ್ತೆ. ಅದರಲ್ಲೂ ಅದು ಸ್ಪೆಷಲ್ ಹೂ ಬೇರೆ. ಸ್ವಲ್ಪ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ, ನಾನು ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದು ನನ್ನ ಮಗನಿಗೆ ಕಲಸಿಟ್ಟಿರೋದು, ಹಂಗಾಗಿ ಅದನ್ನು ತೋರಿಸ್ತಿದ್ದೀನಿ. ನಾನು ಬಾಕ್ಸಿಗೆ ಹಾಕ್ಕೊಂಡಿದ್ದೇನು ತೋರಿಸ್ಲಿಲ್ಲ. ಇದೇನು ಇಷ್ಟೆಷ್ಟು ಮಾಡ್ಕೊಂಡಿದ್ದಾರೆ ಅಂದ್ಕೋಬೇಡಿ. ಮಾವಿನಕಾಯಿ ಚಿತ್ರಾನ್ನ ಮಾಡಿದೆ. ಆಮೇಲೆ ನಿನ್ನೆ ನೈಟ್ ಮಾಡಿದ್ನಲ್ಲ ಹೀರೆಕಾಯಿ ಪಪ್ಪು, ಅದೇ ಇತ್ತು. ಅದಕ್ಕೇ ಚಿತ್ರಾನ್ನಕ್ಕೆ ಮಾಡಿದ್ದ ಅನ್ನ ಸ್ವಲ್ಪ ಇತ್ತು, ಅದನ್ನು ಮಧ್ಯಾಹ್ನ ಅವ್ನು ತಿನ್ಕೋತಾನೆ ಅಂತ ಇಟ್ಟೆ. ಅಲ್ಲಿ ಬಾಳೆಹಣ್ಣು 2 ಥರ ಬದಲು 4 ತಂದಿದ್ದ, ಅದನ್ನು ಅಲ್ಲೇ ಇಟ್ಟಿದ್ದೀನಿ, ನೋಡ್ಬಿಟ್ಟು ತಿನ್ಕೋತಾನೆ ಅಂತ ಅಂದ್ಬಿಟ್ಟು. ಲ್ಯಾಬಿಗೆ ಹೊರಟೆ, ಟೈಮ್ ಆಗಿಬಿಟ್ಟಿತ್ತು ಅಂತ ನನ್ನ ಮಗನೇ ಡ್ರಾಪ್ ಮಾಡ್ದೆ. ಲ್ಯಾಬಿಂದ ಬಂದು ಮೋಡ ಆಗಿಬಿಡ್ತು, ಇನ್ನೇನು ಮಳೆ ಬಂದೇ ಬಿಡುತ್ತೆ ಅನ್ನೋ ಥರ ಆಗಿಬಿಟ್ಟಿತ್ತು. ಬಟ್ಟೆ ತೊಳೆದಿದ್ನಲ್ಲ, ಆ ಸೋಫಾ ಕವರೆಲ್ಲ ಚೇಂಜ್ ಮಾಡಿದ್ನಲ್ಲ ಭಾನುವಾರ, ತೊಳೆದಾಕಿದ್ದೆ, ಅದನ್ನು ಎತ್ಕೊಂಡಿರಲಿಲ್ಲ. ಅದಕ್ಕೆ ಫಸ್ಟ್ ಹೋಗಿ ಬಟ್ಟೆ ಎತ್ತಾಕ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ಬಟ್ಟೆ ಎತ್ತಾಕ್ಬಿಟ್ಟೆ. ಇನ್ನು ನೈಟ್ ಊಟಕ್ಕೆ ಏನಾದರೂ ಮಾಡ್ಕೋಬೇಕು. ಪನ್ನೀರ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಚಪಾತಿ ಪಲ್ಯ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ. ರೆಸಿಪಿ ಹಾಕ್ತೀನಿ ಏನಾದರೂ ಮಾಡಿದ್ರೆ ನಾನು ಮಧ್ಯಾಹ್ನ ನೈಟಿಗೆ. ಪಾತ್ರೆ ತೊಳಿಬೇಕಾಗುತ್ತೆ, ಎಲ್ಲ ತೊಳೆದಾಯ್ತು. ಚಪಾತಿ ಹಿಟ್ಟು ಕಲಸಿಟ್ಕೊಂಡೆ. ಸ್ವಲ್ಪ ನಾನು ಬೆಚ್ಚಗಿರೋ ನೀರಲ್ಲಿ ಕಲಿಸ್ತೀನಿ, ಆವಾಗ ಚಪಾತಿ ಸಾಫ್ಟಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಪನ್ನೀರ್ ಗ್ರೇವಿನೇ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಗ್ರೀನ್ ಕಲರ್ ಗ್ರೇವಿ ಮಾಡ್ಕೋತಾ ಇದ್ದೀನಿ. ಗೋಡಂಬಿ
ಮತ್ತು ಒಂದು 5-6 ಗೋಡಂಬಿ, ಶುಂಠಿ, ಕೊತ್ತಂಬರಿ, ಪುದೀನ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು 250 ಗ್ರಾಮ್ ಇತ್ತು ಅದು ಪ್ಯಾಕೆಟು. ನಾನು 150 ಗ್ರಾಮಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಒಂದು 50 ಗ್ರಾಮ್ ತೆಗೆದಿಟ್ಟಿರ್ಬೋದು, ಮೇ ಬಿ 150ಇಂದ 200 ಗ್ರಾಮ್ ಇದೆ ಇದಷ್ಟೇ. ಇದಕ್ಕೆ ಉಪ್ಪು, ಅರಿಶಿನ ಪುಡಿ, ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿ ಬಟಾಣಿನ ಬೇಯಿಸಿಟ್ಕೊಂಡಿದ್ದೀನಿ. ಇದ್ರ ಬದಲಿಗೆ ನೀವು ಕಡಲೆಕಾಳು ಬೇಕಾದರೂ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಏನಾದರೂ ಕಾಳು ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಹಸಿ ಬಟಾಣಿನೂ ಸೇರಿಸ್ಕೊಂಡೆ. ಒಂದು ಕಡಾಯಿಗೆ ಬಿಸಿಗಿಟ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನ್ ಬೆಣ್ಣೆ ಹಾಕೋತಾ ಇದ್ದೀನಿ. ನೀವು ಎಣ್ಣೆ ಬೇಕಾದರೂ ಹಾಕ್ಕೋಬೋದು, ತುಪ್ಪ ಬೇಕಾದರೂ ಹಾಕ್ಕೋಬೋದು, ಅಥವಾ ಬರೀ ಬೆಣ್ಣೆನಲ್ಲೇ ಮಾಡ್ಕೊಂಡಿದ್ದೀನಿ ನಾನು. ನೀವು ಎಣ್ಣೆ ಬೇಕಾದ್ರೂ ಸೇರಿಸ್ಕೋಬೋದು. ನಾನಿಲ್ಲಿ ಅಮೂಲ್ ಬಟರ್ ತೊಗೊಂಡಿದ್ದೆ, ಸ್ವಲ್ಪ ಅವತ್ತು ತೊಗೊಂಬಂದಿದ್ದಿತ್ತು, ಅದನ್ನೇ ಯೂಸ್ ಮಾಡಿಕೊಂಡು ಮಾಡ್ತಿದ್ದೀನಿ. ಪನ್ನೀರನ್ನ ಚೂರು ಫ್ರೈ ಮಾಡ್ಕೊತಿದ್ದೀನಿ, ಇಲ್ಲಾಂದ್ರೆ ಅದು ಏನೋ ಒಂಥರ ರಬ್ಬರ್ ಥರ ಅನಿಸ್ಬಿಡುತ್ತೆ. ಹಾಗಾಗಿ ಚೂರು ಫ್ರೈ ಮಾಡ್ಕೋತೀನಿ ಅಷ್ಟೇ. ನೋಡಿ, ಮೇಲ್ಗಡೆಯಿಂದ ಚೂರು ರೋಸ್ಟ್ ಥರ ಆಗಬೇಕು, ಒಳಗಡೆ ಹಾಗೆ ಇರಬೇಕು. ಮೇಲೆ ಕ್ರಿಸ್ಪಿ ಆದ್ರೂ ಒಳಗಡೆ ಸಾಫ್ಟಾಗಿರ್ಬೇಕು, ಆ ಥರ ಇರಬೇಕು. ಈಗ ಅದನ್ನು ತೆಗೆದಿಟ್ಟಿದ್ದೀನಿ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು. ಇನ್ನೊಂದು ಪ್ಯಾನಿಗೆ ಚೂರು ಬೆಣ್ಣೆ ಹಾಕೋತಾ ಇದ್ದೀನಿ. ಇಲ್ಲೇನು ನೀವು ಬೆಣ್ಣೆ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ, ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನು ಬೆಣ್ಣೆ ಇತ್ತು ಅಂತ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಹಾಕೋತೀನಿ. ಗೊತ್ತಿಲ್ಲ, ಮಸಾಲ ಫ್ರೈ ಮಾಡಿ ಹಾಕಿದ್ರೆ ಅದ್ರ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನ ನಾವು ಯಾವುದೇ ಪದಾರ್ಥಕ್ಕೆ ಬಳಸಿದ್ರೂ ಅಥವಾ ಯಾವುದೇ ರೆಸಿಪಿಗೆ ಬಳಸಿದ್ರೂ ಫ್ರೈ ಮಾಡಿ ಹಾಕಿದ್ರೇ ಬೆಸ್ಟು, ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಈ ಒಂದು ಚಟ್ನಿಗೂ ಅಷ್ಟೇ ನೀವು ಫ್ರೈ ಮಾಡೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸುಟ್ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ಸುಡೋ ಆಪ್ಷನ್ಸ್ ಎಲ್ಲ ಇರಲ್ವಲ್ಲ, ಹಾಗಾಗಿ ನಾನು ಪ್ಯಾನಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿನ ಸೇರಿಸ್ಕೋತಾ ಇದ್ದೀನಿ. ಇದನ್ನೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ನಾವು ಹಸಿದನ್ನೇ ಸೇರಿಸ್ಕೋಬೋದು. ಧನಿಯಾ ಪುಡಿ 1-1.25 ಸ್ಪೂನ್ ಸಾಕು. ಇಷ್ಟಕ್ಕೆ ನನಗೆ ಸ್ವಲ್ಪ ತೊಗೊಂಡಿರೋದಲ್ವ, ಹಾಗಾಗಿ ನೀವು ನೋಡ್ಕೊಳ್ಳಿ, ನಿಮ್ಮ ಟೇಸ್ಟಿಗೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನಾನು ತೆಂಗಿನಕಾಯಿ ಏನು ಸೇರಿಸ್ಕೊತಿಲ್ಲ. ನಿಮಗೆ ಗೋಡಂಬಿ ಬದಲಿಗೆ ಕಡಲೆ ಬೇಕಾದರೂ ಸೇರಿಸ್ಕೋಬೋದು, ಕಡಲೆ ಗಸಗಸೆ ಬೇಕಾದ್ರೂ ಸೇರಿಸ್ಕೋಬೋದು. ನನ್ನ ಹತ್ರ ಗೋಡಂಬಿ ಇತ್ತು ಅಂತ ನಾನು ಅದನ್ನೇ ಸೇರಿಸ್ಕೊಂಡಿದ್ದೀನಿ. ಪೇಸ್ಟ್ ಮಾಡಾದಮೇಲೆ ಒಂದು ಪುಟ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನನ್ನ ಹತ್ರ ಅರ್ಧ ಹಾಗೆ ಇತ್ತು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ ಆವಾಗಲೇ ಗ್ರೇವಿಗೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಉಳಿಸ್ಕೊಂಡಿದ್ನಲ್ಲ, ಅದು ಅದರಲ್ಲೇ ಒಂದು ಅರ್ಧ ಇತ್ತು ಪುಟ್ಟ ಈರುಳ್ಳಿಲೇ. ಇಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಪ್ಯಾನಿಗೆ ಚೂರು ಸೋಂಪು ಹಾಕ್ಕೊಂಡು ಆ ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ನೋ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡಿಕೊಂಡು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೂರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ತೆಳು ಬೇಕಾ ಗಟ್ಟಿ ಬೇಕಾ ಅಂತಂದ್ಬಿಟ್ಟು. ಮೀಡಿಯಮ್ ಆಗಿರಬೇಕು ಚಪಾತಿಗೆಲ್ಲ, ಹಾಗಾಗಿ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಫುಲ್ ಗಟ್ಟಿ ಆಗಿಬಿಟ್ರೂ ತಿನ್ನೋಕ್ಕಾಗಲ್ಲ, ಪಲ್ಯ ಥರ ಆಗೋಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನಾನು ಪನ್ನೀರ್ಗೆ ಆಲ್ರೆಡಿ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಈ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಸಾಕು. ಅಂದರೆ ಖಾರ ಮತ್ತು ಉಪ್ಪು ನಮ್ಮ ರುಚಿಗೆ ಬಿಟ್ಟಿದ್ದು, ನೀವು ಹೇಗೆ ಬೇಕಾದರೂ ಹಾಕ್ಕೋಬೋದು. ಅದೊಂದು 2 ನಿಮಿಷ ಕುದಿದ ತಕ್ಷಣವೇ, ಅದನ್ನೇನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಎಲ್ಲ ಫ್ರೈ ಮಾಡ್ಕೊಂಡಿರೋದ್ರಿಂದ. ಧನಿಯಾ ಪುಡಿ ಮಾತ್ರ ಅದು ಹಸಿದು ಹಾಕಿರೋದು, ಅದು ಚೂರು ಸ್ಮೆಲ್ ಹೋಗೋವರೆಗೂ ಕುದಿಸ್ಕೋಬೇಕಷ್ಟೆ. ಅದಾದಮೇಲೆ ನಾನು ಪನ್ನೀರ್ ಸೇರಿಸ್ಕೋತಾ ಇದ್ದೀನಿ. ಪನ್ನೀರು ಅಷ್ಟೇ, ಅದನ್ನು ಏನು ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಾಸ್ತಿ ಕುದಿಸಿದ್ರೆ ರಬ್ಬರ್ ಥರ ಆಗುತ್ತೆ, ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ. ಯಾವ ರೆಸಿಪಿ ಮಾಡಿದ್ರೂ ಪನ್ನೀರ್ದು ಇದೊಂದು ಪ್ರಾಬ್ಲಮ್ಮು. ಇದು ಕಡಾಯಲ್ಲಿ ಇಟ್ಟರೆ ಬೆಸ್ಟು ಅನಿಸ್ತು, ಇದು ಪ್ಯಾನಲ್ಲಿ ಸಿಡಿತಾ ಇತ್ತು, ಸ್ಟವ್ ಎಲ್ಲ ಗಲೀಜಾಗುತ್ತೆ. ನನಗೆ ಅದು ಗಲೀಜಾಗಿರೋದನ್ನು ನೋಡಿಕೊಂಡು ಅಡುಗೆ ಮಾಡೋದು ಕಷ್ಟ, ಹಾಗಾಗಿ ನಾನು ಪ್ಯಾನ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಅದೇ ಕಡಾಯಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ, ಪ್ಯಾನಿಗೆಲ್ಲ ಪನ್ನೀರನ್ನ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಕಡಾಯಿಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಅದರಲ್ಲಿ ಏನು ಮಸಾಲೆ ಇತ್ತೋ ಅದನ್ನು ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಯಾಕೆ ವೇಸ್ಟ್ ಮಾಡಬೇಕಲ್ವ. ಈಗ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು. ಹಸಿ ಬಟಾಣಿನೂ ಸೇರಿಸ್ಕೊಂಡು ಅದಕ್ಕೇ ಕುದಿಸ್ಕೋತಾ ಇದ್ದೀನಿ. ನನಗೆ ಅಲ್ಲಿ ಗಲೀಜಿರೋದನ್ನ ನೋಡಿಕೊಂಡು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹೀಗೆ ಒರ್ಸೋಕ್ಕೋಗಿ ಅದೆಷ್ಟು ಸಲ ಕೈ ಸುಟ್ಕೊಂಡಿದ್ದೀನೋ ದೇವ್ರಿಗೆ ಗೊತ್ತು. ಈಗ ಚಪಾತಿನೂ ಮಾಡ್ಕೊಂಡಾಯಿತು. ಗ್ರೇವಿ ಆಗಿದ ತಕ್ಷಣ ನನಗೆ
ಸ್ವಲ್ಪ ಹಶ್ವಾಗ್ತಿತ್ತು, ಹಂಗಾಗಿ ಸ್ವಲ್ಪ ಹಾಕ್ಕೊಂಡೆ. ನನಗೆ ಅಷ್ಟು ಪನ್ನೀರ್ ಇಷ್ಟ ಆಗಲ್ಲ, ಒಂದು 3-4 ಪೀಸ್ ಹಾಕೋತೀನಿ ಅಷ್ಟೇ. ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ, ಒಂದೆರಡು ಸೌತೆಕಾಯಿ ಪೀಸು, ಕ್ಯಾರೆಟು, ಇಷ್ಟು ಇವತ್ತಿಂದು ನೈಟ್ ಲಂಚು. ಅದಾದಮೇಲೆ ಮಾತ್ರೆ ತೊಗೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದಾಯಿತು. ಹೇಗಿತ್ತು ವಿಡಿಯೋ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.